कर्नाटका स्टेट हेल्थ इंस्पेक्टर एसोसिएशन बीदर जिला चौथी एनिवर्सरी का फंक्शन रविवार को प्रतापनगर के गवर्नमेंट एम्प्लॉयज हॉल में आयोजित किया गया। प्रोग्राम में 2026 कैलेंडर रिलीज किया गया। नेशनल हेल्थ प्रोग्राम के रिव्यू पर एक वर्कशॉप, टैलेंट अवार्ड्स और एक सम्मान समारोह भी रखा गया। फंक्शन का उद्घाटन डिस्ट्रिक्ट हेल्थ एंड फैमिली वेलफेयर ऑफिसर डॉक्टर ज्ञानेश्वर निरगुड़ी ने किया। 2026 कैलेंडर डिस्ट्रिक्ट हेल्थ एंड फैमिली वेलफेयर ऑफिसर डॉक्टर महेश बिरादर ने रिलीज किया। प्रोग्राम में डिस्ट्रिक्ट ट्रेनिंग सेंटर प्रिंसिपल डॉक्टर संजू कुमार पाटिल, डिस्ट्रिक्ट इरेडिकेशन ऑफिसर डॉक्टर किरण पाटिल, डिस्ट्रिक्ट आरसीएच ऑफिसर डॉक्टर शिवशंकर भटमुर्गे, डिस्ट्रिक्ट फैमिली वेलफेयर ऑफिसर डॉक्टर दिलीप डोंगारे, डिस्ट्रिक्ट सर्वे ऑफिसर डॉक्टर शंकरप्पा बुम्मा, डॉक्टर अशोक मिलारे, डॉक्टर रवि कलाशेट्टी मौजूद रहे। इस मौके पर कर्नाटका स्टेट गवर्नमेंट एम्प्लॉयज एसोसिएशन के कई सदस्य शामिल हुए, जिनमें राजकुमार मलगे, सुनील कस्तूरे, देवप्पा, प्रभुलिंग तुगामवे, गुंडप्पा डिग्गी और दूसरे लोग शामिल रहे। कैमरामैन पपुराज का कवरेज। ಒಂದು ದೇವರು ಒಂದು ಕಾರ್ಯ ಕೊಟ್ಟರೆ ನಾವು ಒಂದು ಅವಕಾಶ ಕೊಟ್ಟಿದೆ ಎಲ್ಲರ ಕಡೆ ಒಂದು ಕಡೆ ಸೇರೋಣ ಅಂತ. ಸೊ ಇದು ಸದುಪಯೋಗಕೊಂಡು ನಾವು ಒಗ್ಗಟ್ಟಾಗಿ ಕೂಡಬೇಕಾಗಿದೆ. ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ನನ್ನ ಬೀದರ್ ಜಿಲ್ಲೆ ರಾಜ್ಯದಲ್ಲಿ ಎಲ್ಲ ಪದಾಧಿಕಾರಿಗಳು ನಾವು ನೀವೆಲ್ಲ ಸೇರ್ಕೊಂಡು ಒಂದು ಮಾದರಿ ಜಿಲ್ಲೆ ಮಾಡ್ಬೇಕಂತ ನಮ್ದು ಏನಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. ಈ ಬರುವ ದಿನಗಳಲ್ಲಿ ಏನು ಓದು ದಿನಗಳಲ್ಲಿ ನಾವು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಇನ್ನ ಸ್ವಲ್ಪ ಇವತ್ತಿನ ದಿವಸ ನೋಡ್ಬೋದು, ಆರೋಗ್ಯ ಕ್ಷೇತ್ರ ಅಂತಂದ್ರೆ ಬಹಳ ಉದಾತ್ತವಾಗಿರ್ತಕ್ಕಂಥ ಒಂದು ಪ್ರೊಫೆಷನ್. ಇಟ್ ಇಸ್ ಎ ನೋಬಲ್ ಪ್ರೊಫೆಷನ್. ಇದು ಉದಾತ್ತವಾಗಿರ್ತಕ್ಕಂಥ ಸೇವೆ, ಆರೋಗ್ಯ ಸೇವೆ ಮನುಷ್ಯನ ಜೀವನದಲ್ಲಿ ಕೊನೆಯ ಉಸಿರು ಇರುವವರೆಗೂ ಒಂದು ಸೇವೆಯನ್ನು ಮಾಡತಕ್ಕಂಥ ಕ್ಷೇತ್ರ ಅಂತ ಯಾವುದಾದ್ರೂ ಇದ್ರೆ ಮನುಷ್ಯನ ಕೊನೆಯ ಉಸಿರಿರುವವರೆಗೂ ಸೇವೆ ಮಾಡತಕ್ಕಂಥ ಕ್ಷೇತ್ರ ಅಂತ ಅದು ಯಾವುದಾದ್ರೂ ಇದ್ರೆ ನಮ್ಮ ಆರೋಗ್ಯ ಕ್ಷೇತ್ರ ಆಗ್ತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಅಂತ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕಳೆದ 4 ವರ್ಷದಿಂದ ನಾನು ಇದಕ್ಕೆ ಭಾಗಿಯಾಗಿದ್ದೇನೆ. ಪ್ರತಿ ಸಲ ನನ್ನನ್ನು ಇವರು ಆಹ್ವಾನಿಸ್ತಾ ಇದ್ದಾರೆ ಹಾಗೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಪ್ರತಿ ಹೆಜ್ಜೆಯಲ್ಲಿಯೂ ನಿರಂತರವಾಗಿ ಇದು ಉನ್ನತವಾಗಿ ಬೆಳೀತಾ ಹೋಗ್ತಾ ಇದೆ. ಇದಕ್ಕೆ ನಾವು ಇವತ್ತಿನ ದಿವಸ ಆರೋಗ್ಯ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಸುನೀಲ್ ಕುಮಾರ್ ಕಸ್ತೂರೆ ಹಾಗೂ ಅವರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಸಂಘ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನೋದನ್ನು ನಾವು ಇವತ್ತಿನ ದಿವಸ ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ. ತುಂಬಾ ಒಂದು ಖುಷಿ ಅನಿಸ್ತದೆ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಚಟುವಟಿಕೆ ನಡೀಬೇಕು ಅಂದ್ರೆ ನಮ್ಮಲ್ಲಿ ಒಂದು ಸಂಘಟನೆ ಇರುವುದು ಬಹಳ ಮುಖ್ಯವಾಗಿರ್ತದೆ. ಆ ಸಂಘಟನೆ ಬೆಳಿಬೇಕು, ಅದು ಉತ್ತಮವಾಗಿ ನಡೀಬೇಕು ಅಂತಂದ್ರೆ ನಾವು ನಮ್ಮ ಅಹಂಭಾವವನ್ನು ಬಿಟ್ಟು ಒಂದೇ ಆರೋಗ್ಯ ಇಲಾಖೆ ನೌಕರರ ಸಂಘ ಮಾಡಿ ಅದರಲ್ಲಿ ಎಲ್ಲರೂ ಒಟ್ಟಾರೆ ಕಾರ್ಯಕ್ರಮ ಮಾಡಿದ್ರೆ ಶೋಭೆ ಬರುತ್ತೆ ಅಂತ ಖಂಡಿತ ಇವತ್ತು ರಾಜ್ಯದಲ್ಲಿ 20 ವರ್ಷಗಳ ಕಾಲ ಆರೋಗ್ಯ ಇಲಾಖೆಯ ನೌಕರ ಸಂಘನ ಕಾರ್ಯನಿರ್ವಹಿಸ್ತಾ ಇದೆ. ಯಾಕೆ ಕ್ಯಾಡರ್ಗಳಿದೆ ಅಂದ್ರೆ ಇಲ್ಲಿ ಗ್ರೂಪ್ ಡಿ ನೌಕರ ಹಿಡ್ಕೊಂಡು ಎಲ್ಲಾ ಕ್ಯಾಡರಿಗೆ ಅದರದೇ ಆದಂತ ಒಂದು ಹೋರಾಟಗಳಿದೆ, ಅದರದೇ ಆದಂತ ಒಂದು ಜಾಬ್ ಚಾರ್ಟ್ ಇದೆ. ಆ ಜಾಬ್ ಚಾರ್ಟ್ ಇದ್ದ ಕಾರಣ ಕ್ಯಾಡರ್ ವೈಸ್ ಸಂಘಗಳ ರಾಜ್ಯ ಮಟ್ಟದಲ್ಲಿ ಇದನ್ನ ನಡೀತಾ ಇದೆ. ಅದಕ್ಕೆ ಖಂಡಿತ ತಾವು ಏನ್ ನಮಗೆ ಒಂದು ಸಲಹೆಯನ್ನ ನೀಡಿದ್ದೀರಿ, ಆ ಸಲಹೆ ಖಂಡಿತ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನ ಒಂದಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಆದರೆ ಕ್ಯಾಡರ್ ಸಂಘಗಳಿಗೆ ಅಲ್ಲಿರ್ತಕ್ಕಂಥ ಅವರ ಸಮಸ್ಯೆಗಳು ಕೂಡ